ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಪೀಪಲ್. ಆ್ಯಂಡ್ ಲಾಸ್ಟ್ ವಿಡಿಯೋ ನೋಡಿದವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ವಾಟ್ ಆರ್ ವಿ ಗೋಯಿಂಗ್ ಟು ಟಾಕ್ ಅಬೌಟ್ ಟುಡೇ? ಸೊ ಇವತ್ತೇನು ಮಾತಾಡ್ತೀವಿ ಅಂದರೆ ಮಿಸ್ಟೇಕ್ಸ್ ಆನ್ ಮೋಟೋ ವ್ಲಾಗಿಂಗ್. ಸೊ ಇದೇ ಇವತ್ತಿನ ಟಾಪಿಕ್ಕು. ಸೊ ಫಸ್ಟ್ ಟಾಪಿಕ್ ಏನು ಅಂದರೆ ಇಗ್ನೋರಿಂಗ್ ಆಡಿಯೋ ಕ್ವಾಲಿಟಿ. ಸೊ ಇಗ್ನೋರಿಂಗ್ ಆಡಿಯೋ ಕ್ವಾಲಿಟಿ ಏನಕ್ಕೆ ಹೇಳ್ತೀನಂದರೆ, ನೀವು ಬಂದುಬಿಟ್ಟು ಮೋಟೋ ವ್ಲಾಗಿಂಗ್ ಮಾಡ್ತೀರಲ್ವಾ, ಸೊ ಯು ಕೆನಾಟ್ ಒಂದು ಫ್ಯಾನ್ಸಿ ಎಡಿಟಿಂಗಿಂದನೋ ಇಲ್ಲ ಸುಮ್ಮನೆ ಒಂದು ವಿಜುವಲ್ ಹುಕ್ ತೋರಿಸಿನೋ ಯು ಕೆನಾಟ್ ಅಟ್ರಾಕ್ಟ್ ದಿ ಆಡಿಯನ್ಸ್. ಆ್ಯಂಡ್ ಮೋಟೋ ವ್ಲಾಗಿಂಗಲ್ಲಿ ಅದು ಮಾಡೋದು ಆ್ಯಕ್ಚುಲಿ ತಪ್ಪು. ವೈ? ಬಿಕಾಸ್ ನೀವು ಬಂದುಬಿಟ್ಟು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಯು ಆರ್ ನಾಟ್ ಶೋಯಿಂಗ್ ಸಮ್ ಆ ಟಾಪಿಕಲ್ಲಿ ಆ ಎಡಿಟಿಂಗ್ ಅಂತ ಒಂದು ನೆಸೆಸಿಟಿ ಇರಲ್ಲ ಇನ್ ದ ಸೆನ್ಸ್ ಯು ಕ್ಯಾನ್ ಟ್ರಿಮ್ ಔಟ್ ದಿ ಸ್ಪೇಸಸ್ ವೇರ್ ಯು ಹ್ಯಾವ್ ನಾಟ್ ಸ್ಪೋಕನ್ ಆರ್ ಇಲ್ಲ ಕ್ವೈಟ್ ಆಗಿರ್ತೀರ ಸಮ್ಟೈಮ್ಸ್, ಅದನ್ನೆಲ್ಲ ಟ್ರಿಮೌಟ್ ಮಾಡ್ಬೋದು. ಮೋಟೋ ವ್ಲಾಗಿಂಗ್ ಏನಂದರೆ ಯು ಆರ್ ಟಾಕಿಂಗ್ ವೈಲ್ ಯು ಆರ್ ಆನ್ ಟ್ರಾವೆಲ್. ಸೊ ಇಫ್ ಯು ಆರ್ ಎವರ್ ಇನ್ ಟು ಮೋಟೋ ವ್ಲಾಗಿಂಗ್ ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಯಾಕಂದರೆ ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಫ್ಯಾನ್ಸಿ ಟು ಎಡಿಟ್. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋವಾಗ ಬೇಕಾದರೆ ಓಕೆ ಫ್ಯಾನ್ಸಿಯಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಂತ ಹೇಳ್ಬೋದು. ಬಟ್ ಇಫ್ ಇಟ್ ಈಸ್ ಯೂಟ್ಯೂಬ್ ಆ್ಯಂಡ್ ಸ್ಪೆಸಿಫಿಕ್ಲಿ ಆನ್ ಮೋಟೋ ವ್ಲಾಗಿಂಗ್ ಇದು ಹಿಂಗೆ ನಡೆಯುತ್ತೆ. ಯಾಕಂದರೆ ನಿಮ್ಮ ಮುಂದೆ ಏನು ನಡೀತಾ ಇದೆ ಅಂತ ತೋರಿಸ್ಬೇಕು, ಇಲ್ಲಾಂದರೆ ನಿಮ್ಮ ಕಡೆಗೆ ಏನು ನಡೀತಾ ಇದೆ ಅಂತ ತೋರಿಸ್ಬೇಕು. ದೀಸ್ ಟೂ ಥಿಂಗ್ಸ್ ಕ್ಯಾನ್ ಬಿ ಶೋನ್ ಅಪಾರ್ಟ್ ಫ್ರಮ್ ಎನಿ ಅದರ್ ಥಿಂಗ್ಸ್. ಓಕೆ, ಸೊ ಆಡಿಯೋ ಕ್ವಾಲಿಟಿ ಏನಕ್ಕೆ ಅಂದರೆ ಇವಾಗ ಇದು ಎಡಿಟಿಂಗ್ ಎಲ್ಲ ಹೇಳಿದೆ ಅಲ್ವಾ, ಸೊ ಇದರಲ್ಲಿ ಯು ಕ್ಯಾನ್ ಶೋ ದಿ ವಿಜುವಲ್ಸ್ ಇನ್ ಫ್ರಂಟ್ ಆಫ್ ಯು, ಬಟ್ ವಾಟ್ ವಿಲ್ ಪೀಪಲ್ ಮೋಸ್ಟ್ ಲೈಕ್ಲಿ ಟು ಹಿಯರ್ ಈಸ್ ಯುವರ್ ವಾಯ್ಸ್. ಸೊ ಆ ವಾಯ್ಸ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಕ್ಲಿಯರ್. ಸೊ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋ ಹಾಕಿದ್ದೆ ಈ DJI ಮೈಕ್ದು ಆಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಅಲ್ಲ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ಒನ್ ಗುಡ್ ಮೈಕ್. ಕ್ಯಾಮ್ರಾ ಯಾವುದೇ ಇರಲಿ, ಇಟ್ ಮೇ ಬಿ ಆಕ್ಷನ್ ಕ್ಯಾಮ್ರಾ 360 ವಾಟ್ ಎವರ್, ಬಟ್ ಆಡಿಯೋ ಮೇಕ್ ಶ್ಯೂರ್ ಯು ಬೈ ಎ ಗುಡ್ ಮೈಕ್. ಯಾಕಂದರೆ ಪೀಪಲ್ ನೋಡೋದು ನೀವು ಏನು ಮಾತಾಡ್ತೀರಾ ಅಂತಾನೆ, ನಾಟ್ ಸಮಥಿಂಗ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ರಂಟ್ ಆಫ್ ಯು ಆರ್ ಬಿಹೈಂಡ್ ಯು. ಯು ಕ್ಯಾನ್ ಶೋ ವಾಟ್ ಈಸ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ವಾಟ್ ಈಸ್ ಬಿಹೈಂಡ್ ಯು, ಬಟ್ ಅದಕ್ಕೊಂದು ರೀಸನ್ ಇರುತ್ತೆ ಅಲ್ಲಿ ನೀವೇನಕ್ಕೆ ತೋರಿಸ್ತಾ ಇದ್ದೀರಾ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಆಡಿಯೋ ಇದನ್ನು ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಯು ನೀಡ್ ಎ ಗುಡ್ ಮೈಕ್ ಟು ಸ್ಪೀಕ್ ವಾಟ್ ಯು ಆರ್ ಟ್ರೈಯಿಂಗ್ ಟು ಸ್ಪೀಕ್. ದಿ ಆಡಿಯನ್ಸ್ ಶುಡ್ ಬಿ ಏಬಲ್ ಟು ಹಿಯರ್ ಯು ಪ್ರಾಪರ್ಲಿ. ಆದರೆ ಈ ಮೈಕಲ್ಲಿ ವಿನ್ ಮಫ್ಸ್ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡಿ ರೆಕಾರ್ಡ್ ಮಾಡಿ. ವೈ? ಬಿಕಾಸ್ ನಾನು ಇವಾಗ ಹಂಗೆ ರೆಕಾರ್ಡ್ ಮಾಡ್ತಾ ಇರೋದು. ಐ ಡೋಂಟ್ ನೋ ಹೌ ಮಚ್ ವಿನ್ ನಾಯ್ಸ್ ಯು ಆರ್ ಏಬಲ್ ಟು ಹಿಯರ್, ಬಟ್ ನನ್ನ ವಿನ್ ಮಫ್ ಯೂಸ್ ಮಾಡಿರೋದ್ರಿಂದ ಐ ಕ್ಯಾನ್ ಪ್ರಿಟಿ ಕಾನ್ಫಿಡೆಂಟ್ಲಿ ಟೆಲ್ ದಟ್ ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಆ ವಿನ್ ನಾಯ್ಸ್ ರೆಡ್ಯೂಸ್ ಆಗಿರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಬಂದುಬಿಟ್ಟು ಐ ಹ್ಯಾವ್ ನಾಟ್ ಓಪನ್ ಮೈ ಹೆಲ್ಮೆಟ್ ವೈಸರ್, ಐ ಹ್ಯಾವ್ ಕ್ಲೋಸ್ ಇಟ್. ಯಾಕಂದರೆ ಮೋಸ್ಟ್ಲಿ ಹಂಗೆ ನಾನು ರೆಕಾರ್ಡ್ ಮಾಡೋದು, ಜಾಸ್ತಿ ಗಾಳಿನೂ ಬರಲ್ಲ ಆ್ಯಂಡ್ ವಾಯ್ಸ್ ವಿಲ್ ನಾಟ್ ಗೆಟ್ ಡಿಸ್ಟರ್ಬ್ಡ್. ಓಕೆ, ಸೆಕೆಂಡ್ ಪಾಯಿಂಟ್, ನಾಟ್ ಪ್ಲ್ಯಾನಿಂಗ್ ಯುವರ್ ಟ್ರಿಪ್ಸ್ ಆರ್ ಟಾಪಿಕ್ಸ್. ಸೊ ಟ್ರಿಪ್ಸ್ ಏನಕ್ಕೆ ಪ್ಲ್ಯಾನ್ ಮಾಡಬೇಕು ಅಂದರೆ, ನಾನು ಬಂದ್ಬಿಟ್ಟು ಯೂಶಲಿ ಮನೆ ಟು ಆಫೀಸಿಗೆ ಟ್ರಾವೆಲ್ ಮಾಡೋದು ಆ್ಯಂಡ್ ಐ ರೆಕಾರ್ಡ್ ಆನ್ ದಿ ಗೋ. ಓಕೆನಾ? ಬಟ್ ದೇರ್ ವಿಲ್ ಬಿ ಪೀಪಲ್ ಹೂ ವಿಲ್ ರೆಕಾರ್ಡ್ ವೈಲ್ ದೇ ಆರ್ ಟ್ರಾವೆಲಿಂಗ್ ಟು ಸಮ್ ಪ್ಲೇಸ್. ನೀವು ಆ ಪ್ಲೇಸಿಗೆ ಟ್ರಾವೆಲ್ ಮಾಡ್ತೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಪ್ಲಸ್ ಯು ಶುಡ್ ನೋ ವಿಚ್ ರೂಟ್ ಯು ಆರ್ ಗೋಯಿಂಗ್ ಟು ಟೇಕ್ ಆ್ಯಂಡ್ ಯಾವ ಕಡೆ ಹೋದರೆ ಈಸಿ ಇರುತ್ತೆ, ಯಾವ ಕಡೆ ಹೋದರೆ ರೋಡ್ ಸರಿ ಇರುತ್ತೆ, ಇದನ್ನೆಲ್ಲ ಸ್ವಲ್ಪ ಗುರ್ತು ಮಾಡಿಕೊಂಡು ಯು ಹ್ಯಾವ್ ಟು ಮೇಕ್ ಯುವರ್ ಟ್ರಿಪ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಟಾಪಿಕ್ಸ್, ಇವತ್ತೇನು ಮಾತಾಡಬೇಕು ಅಂತ ನಿಮ್ಗೊಂದು ಟಾಪಿಕ್ ಇರುತ್ತೆ, ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ದೆನ್ ಟಾಕ್ ಆನ್ ದಿ ಗೋ. ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಫ್ ಎನಿ ಇನ್ಸಿಡೆಂಟ್ಸ್ ಹ್ಯಾಪನ್ ಆನ್ ದಿ ರೋಡ್ ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಥರ ಮಾಡಿ ಇನ್ಸ್ಟಾಗ್ರಾಮು ಇಲ್ಲ ಯೂಟ್ಯೂಬಲ್ಲೋ ಆಗ್ತಾ ಇದ್ದೆ. ಬಟ್ ನೌ ಆಫ್ಟರ್ ಲರ್ನಿಂಗ್ ಸಮ್ ಮಿಸ್ಟೇಕ್ಸ್ ಐ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್ ಟಾಕಿಂಗ್. ಯಾಕಂದರೆ ನಿಮಗೆ ರೀಚ್ ಬರೋದೇ ಆವಾಗಲೇ. ಸೊ ಪ್ಲ್ಯಾನ್ ಮಾಡಿ, ಫಸ್ಟು ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಪ್ಲ್ಯಾನ್ ಮಾಡಿ ಆ್ಯಂಡ್ ದೆನ್ ಆನ್ ದಿ ಗೋ ಜಸ್ಟ್ ಕೀಪ್ ಯುವರ್ ಆಡಿಯನ್ಸ್ ಇನ್ಫಾರ್ಮ್ಡ್. ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಇವಾಗ ಅಲ್ಲಿ ಹೋಗ್ಬಿಟ್ಟು ಏನೇನು ನೋಡ್ತೀವಿ ಅಂತ ಒಂದು ಇನ್ಫಾರ್ಮೇಷನ್ ಕೊಡಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೋರ್ ಆನ್ ದಿ ಟಾಪಿಕ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಆಡಿಯನ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ನೀವು ಸೆಟ್ ಮಾಡ್ತೀರಾ. ಸೊ ಓಕೆಪ್ಪ ಇವನು ಇಲ್ಲಿ ಹೋಗ್ತಾ ಇದ್ದಾನೆ ಇವತ್ತು, ಲೆಟ್ ಅಸ್ ಸಿ ವಾಟ್ ಅಂಡ್ ಆಲ್ ಹಿ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್, ಇಲ್ಲ ವಾಟ್ ಅಂಡ್ ಆಲ್ ಹಿ ಈಸ್ ಗೋಯಿಂಗ್ ಟು ಶೋ ಅಸ್ ಅಂತ. ಆರ್ ಇಫ್ ಯು ಆರ್ ಸ್ಪೆಸಿಫಿಕ್ ಅಬೌಟ್ ದಿ ಟಾಪಿಕ್, ಆ ಟಾಪಿಕ್ ಬಗ್ಗೆ. ಓಕೆ, ಸೊ ವೆನ್ ಯು ಸೆಟ್ ಎಕ್ಸ್ಪೆಕ್ಟೇಷನ್ಸ್ ಯುವರ್ ಆಡಿಯನ್ಸ್ ಆಲ್ಸೋ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಟು ನೋ ನೀವೇನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ. ಆ್ಯಂಡ್ ಸ್ಪೆಸಿಫಿಕ್ ಟಾಪಿಕ್ಸ್ ನೀವು ಮಾತಾಡೋಂಗಿದ್ರೆ ಜಸ್ಟ್ ಮೆನ್ಷನ್ ಮಾಡಿಬಿಡಿ. ನಾನು ಯೂಶಲಿ ಮಾಡ್ತಾಯಿದ್ದೆ, ಇವತ್ತು ಮಾಡಿಲ್ಲ, ಇಟ್ ಈಸ್ ಓಕೆ. ಅಟ್ಲೀಸ್ಟ್ ನಾನು ಪಾಯಿಂಟರ್ಸ್ ಥರ ಕೊಡ್ತೀನಿ ಬಿಫೋರ್ ಐ ಟಾಕ್ ಸಮಥಿಂಗ್ ಅಬೌಟ್ ದಿ ಟಾಪಿಕ್. ಓಕೆನಾ? ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ, ವೆನ್ ಯು ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್ ಆನ್ ದಿ ಪ್ಲೇಸಸ್ ದಟ್ ಯು ಆರ್ ಅಬೌಟ್ ಟು ವಿಸಿಟ್, ನಿಮ್ಮ ವ್ಯೂವರ್ಸು ಸ್ವಲ್ಪ ಎಂಗೇಜ್ ಆಗಿರ್ತಾರೆ. ಓಕೆ, ಹಿ ಈಸ್ ಗೋಯಿಂಗ್ ಟು ಟ್ರಾವೆಲ್ ಟು ದಿಸ್ ಪ್ಲೇಸ್, ಲೆಟ್ ಅಸ್ ಸಿ ಇಲ್ಲಿ ಏನೇನಿದೆ. ಆ್ಯಂಡ್ ದೆನ್ ಮೇ ಬಿ ಇನ್ ಫ್ಯೂಚರ್ ಅವರು ಟ್ರಾವೆಲ್ ಮಾಡ್ತಾರೆ. ಇಲ್ಲ ನೀವು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ
ಮಾತಾಡ್ತಾ ಇದ್ದೀರಾ ಅಂದರೆ ಯುವರ್ ವ್ಯೂವರ್ಸ್ ವಿಲ್ ಬಿ ಎಂಗೇಜ್ಡ್. ಇವ್ರೇನೋ ಹೇಳ್ತಾವ್ರೆ, ಲೆಟ್ ಅಸ್ ಲಿಸನ್ ಟು ವಾಟ್ ಈಸ್ ಟೆಲ್ಲಿಂಗ್ ಅಂತ. ಥರ್ಡ್ ಒನ್, ಇಗ್ನೋರಿಂಗ್ ಸೇಫ್ಟಿ ವೈಲ್ ಮೋಟೋ ವ್ಲಾಗಿಂಗ್. ಇವಾಗ ನೀವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಮುಂದೆಯಿಂದ ಸೈಡಿಂದ ಗಾಡಿ ಯಾವ್ದಾದ್ರು ಬಂದರೆ ನಿಮಗೆ ಗೊತ್ತಾಗಲ್ಲ, ಬಿಕಾಸ್ ಯು ವಿಲ್ ಬಿ ಮೋರ್ ಫೋಕಸ್ಡ್ ಆನ್ ಟಾಕಿಂಗ್ ಮೋರ್ ದನ್ ಸೀಯಿಂಗ್ ವಾಟ್ ಈಸ್ ಅರೌಂಡ್ ಯು. ಬಿ ಕಾನ್ಷಿಯಸ್, ಬಿ ಅವೇರ್ ವಾಟ್ಸ್ ಹ್ಯಾಪನಿಂಗ್ ನೆಕ್ಸ್ಟ್ ಟು ಯು ಆ್ಯಂಡ್ ಬಿ ಮೋರ್ ಸೇಫ್ ವೆನ್ ಯು ಆರ್ ಡ್ರೈವಿಂಗ್. ನಾನು ಅದಕ್ಕೆ ಎಲ್ಲ ವಿಡಿಯೋ ಎಂಡ್ ಮಾಡುವಾಗಲೂ ಐ ಸೇ ರೈಡ್ ರೆಸ್ಪಾನ್ಸಿಬ್ಲಿ ಆ್ಯಂಡ್ ಡ್ರೈವ್ ಸೇಫ್ಲಿ ಅಂತ. ಯಾಕಂದರೆ ಇಫ್ ಯು ಟೇಕ್ ಇಂಡಿಯಾ ಸ್ಪೆಸಿಫಿಕ್ಲಿ, ಟೂ ವೀಲರ್ಸ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ ಇಫ್ ಯು ಆಸ್ಕ್ ಮಿ. ಪ್ಲಸ್ ಈ ಗಿಯರ್ಸ್ ಹಾಕೊಂಡ್ ಬರೋರಿಗೆಲ್ಲ ಪೊಲೀಸ್ ಹಿಡ್ಕೊಂಡು ದೇ ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್, ನಿನ್ನ ಕ್ಯಾಮ್ರಾ ಏನಕ್ಕೆ ಇಟ್ಕೊಂಡಿದ್ಯಾ, ಈ ಥರ ಸೈಲೆನ್ಸರ್ ಎಲ್ಲ ಅಲೋಡ್ ಇಲ್ಲ, ಈವನ್ ಇಫ್ ಇಟ್ ಇಸ್ ಎ ಕಂಪನಿ ಫಿಟೆಡ್ ಸೈಲೆನ್ಸರ್. ಇನ್ಲೈನ್ 4 ಇದರೆಲ್ಲ ಸೌಂಡ್ ಹೆಂಗೆ ಬರುತ್ತೆ ಹೇಳಿ? ಯೂಶಲಿ 1000cc ಗಾಡಿಗೆ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ದಿ ಸೌಂಡ್ ವಿಚ್ ಯು ಕೆನಾಟ್ ಡೂ ಎನಿಥಿಂಗ್. ಸಮ್ಟೈಮ್ಸ್ ಕಂಪನಿಯಲ್ಲಿ ದೇ ವಿಲ್ give you the modified silencer as well, which I saw one particular person Z900 ತಗೋವಾಗ he specifically changed the silencer and he is still doing his moto vlogs. I don't want to tell his name ಯಾಕಂದರೆ I have told you guys many times, ಅವನು ಆಲ್ರೆಡಿ ತುಂಬ ಜನ ಹೊಡಿತಾರೆ. ಐ ಡೋಂಟ್ ವಾಂಟ್ ಟು ಟೆಲ್ ಹಿಸ್ ನೇಮ್ ಅಗೇನ್. ಹೌ ಡು ಐ ನೋಸ್ ಅಂತ ಕೇಳಿದ್ರೆ, ಐ ನೋ ದಿಸ್ ಬಿಕಾಸ್ ಅವರು ಗಾಡಿ ಡೆಲಿವರಿ ತಗೊಂಡಾಗ ನಾನು ಅಲ್ಲಿದ್ದೆ. ಐ ವೆಂಟ್ ದೇರ್. ಆ ಕಂಪನಿ ಶೋರೂಮ್ ಅವನೇ ಇಲ್ಲ ಸರ್ ನೀವು ಎಕ್ಸ್ಲೇಟರ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಈ ಸ್ಟಾಪ್ಡ್ ಹಿಮ್. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ದೋಸ್ ವಿಡಿಯೋಸ್ ಸ್ಟಿಲ್, ಬಟ್ ಐ ನೋ ಫಾರ್ ಶ್ಯೂರ್ ದಟ್ ಹಿ ಹ್ಯಾಸ್ ಎ ಮಾಡಿಫೈಡ್ exhaust which is company fitted, of course. That is still legal, okay na? But if you ask me, do you have to modify the silencer? Don't do that. ಬೇಡ. ಏನಕ್ಕೆ? ನಿಮಗೆ ಕಂಪನಿ ಫಿಟೆಡ್ ಸೈಲೆನ್ಸರ್ ಅಲ್ಲಿ ಏನು ಕಮ್ಮಿ ಇದೆ ಹೇಳಿ? ಯು ಸ್ಟಿಲ್ ಗೋಯಿಂಗ್ ಟು ಗೆಟ್ ದಟ್ ಗುಡ್ ಮೈಲೇಜ್, ಯು ಸ್ಟಿಲ್ ಗೋಯಿಂಗ್ ಟು ಗೆಟ್ ದಟ್ ಸೌಂಡ್. ನನ್ನ ಗಾಡಿಯಲ್ಲಿ ಇಫ್ ಯು ಆಸ್ಕ್ ಮೀ, ನಾನು ಇವತ್ತು ತನಕ ಒಂದು ಮಾಡಿಫಿಕೇಶನ್ಸ್ ಅಂತ ಒಂದು ಮಾಡಿಲ್ಲ, ಇಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂತಲೂ ಏನೂ ಹಾಕಿಲ್ಲ ನಾನು. ಯಾಕಂದರೆ ವೆನ್ ಯು ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಇಟ್, ಯು ವಿಲ್ ಬಿ ಮಚ್ ಮೋರ್ ಅವೇರ್ ಆಫ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ವಿತ್ ಇಟ್. ವೆನ್ ಯು ಆರ್ ಟ್ರಾವೆಲಿಂಗ್ ಯು ಸ್ಪೆಸಿಫಿಕ್ಲಿ ನೋ. ಇವಾಗ ನೋಡಿ, ಒಂದು ಹಿಲ್ ಸ್ಟೇಷನ್ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಈ ರೋಡ್ಸ್ ಹೆಂಗಿರುತ್ತೆ ಅಂತ. ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಸೊ ಯು ವಿಲ್ ನೋ ಆ ರೋಡ್ಸ್ ಹೆಂಗಿದೆ, ಅದರಲ್ಲಿ ಹೆಂಗೆ ಓಡಿಸ್ಬೇಕು ಅಂತ. ಬೈ ಚಾನ್ಸ್ ಏನೋ ಸ್ಲಿಪ್ ಆಯಿತು, ಮಿಸ್ ಆಯಿತು ಅಂದರೆ ಓಕೆ ಫೈನ್, ದಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಯು ವಿಲ್ ಬಿ ಮೋರ್ ಕೇರ್ಫುಲ್ ನಾಟ್ ಟು ಡ್ರಾಪ್ ಯುವರ್ ಬೈಕ್. ಮೋಸ್ಟ್ ಆಫ್ ದಿ ಮೆನ್ಗೆ ಅವ್ರ ಗರ್ಲ್ ಫ್ರೆಂಡ್ಸು ವೈಫ್ಗಿಂತ ಅವ್ರ ಗಾಡಿನೇ ತುಂಬ ಇಂಪಾರ್ಟೆಂಟ್ ಇರುತ್ತೆ, ವಿಚ್ ಈಸ್ ಇನ್ಕ್ಲೂಡಿಂಗ್ ಮೀ ಆಸ್ ವೆಲ್. ಯಾಕಂದರೆ ಇದು ನನ್ನ ಫಸ್ಟ್ ಗಾಡಿ, ವಿಚ್ ಐ ಟುಕ್ ಇಟ್ ಫ್ರಮ್ ಮೈ ಓನ್ ಮನಿ, ನಾಟ್ ಈವನ್ ₹1 ವಾಸ್ ಟೇಕನ್ ಫ್ರಮ್ ಮೈ ಫ್ಯಾಮಿಲಿ. ಸ್ವಲ್ಪ ಜನಕ್ಕೆ ಇದಿರುತ್ತೆ ಗರ್ವ ಅಂತ, ನನ್ನ ಕಾಸಲ್ಲಿ ತಗೊಂಡಿದ್ದು ನಾನು ಏನು ಬೇಕೋ ಮಾಡ್ಬೋದು ಅಂತ. ಎಸ್, ಐ ಟುಕ್ ಮೈ bike with my own money and I can still proudly say I have not done any modifications in my bike except for PPF and Instagram and YouTube handle ಹಾಕಿರೋ ಸ್ಟಿಕರ್ಸ್ ಬಿಟ್ಟು. Other than that, I have not added any third party exhausts or any modifications to my bike. This is still a stock Duke 390. That is how you retain the originality of your bike. Okay, and talking about safety, be careful. ನೀವು moto vlogging ಮಾಡಿ, but at the same time be aware of what is happening around you, so that ನಿಮಗೆ ಬಂದ್ಬಿಟ್ಟು ಅಲ್ಲಿ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. and then what you are trying to talk, ನೀವು ಮಾತಾಡ್ತಾ ಇರ್ತೀರಾ. ಓಕೆ, ಅಪಾರ್ಟ್ ಫ್ರಮ್ ದಿಸ್, ವೇರ್ ಯುವರ್ ಗಿಯರ್ಸ್, ವೇರ್ ಯುವರ್ ಹೆಲ್ಮೆಟ್. ಶಾರ್ಟ್ ಆಗಿ ಎಲ್ಲ ಹೋಗ್ತಾ ಇದ್ದೀರಾ ಟು ಯುವರ್ ಆಫೀಸ್, ಅಲ್ಲೆಲ್ಲ ನಮಗೆ ಗಿಯರ್ಸ್ ಬೇಡಪ್ಪ ಅಂದರೆ ಫೈನ್, ನಾಟ್ ಎನ್ ಇಶ್ಯೂ. ಬಟ್ ವೆನ್ ಯು ಟ್ರಾವೆಲಿಂಗ್ ಫಾರ್, ಆದಷ್ಟು ಸೇಫ್ಟಿ ಗಿಯರ್ಸ್ನ ಹಾಕೊಂಡು ಹೋಗಿ. ಯಾಕಂದರೆ ವಿ ಕ್ಯಾಂಟ್ ಎಕ್ಸ್ಪೆಕ್ಟ್ ವಾಟ್ ಮೈಟ್ ಹ್ಯಾಪನ್ ಅಲ್ವಾ. ಸೊ ವೇರ್ ಸೇಫ್ಟಿ ಗಿಯರ್ಸ್ whenever you're traveling far. And one more important thing I'll tell you, I will tell this in next videos as well. ಈ ಸೇಫ್ಟಿ ಗೇರ್ಸ್ ಹಾಕೊಂಡು ಬರ್ತಾರಲ್ವಾ, ಅವ್ರ ಜೊತೆಲ್ಲ ಟ್ರಾವೆಲ್ ಮಾಡಬೇಡಿ ಅಷ್ಟೇ. ನಮ್ಗೆ ಗೊತ್ತಿದೆಪ್ಪ, ಹಾಫ್ ಹೆಲ್ಮೆಟ್ ಹಾಕೊಂಡ್ಬರ್ತೀನಿ, ನಾನು ಶಾರ್ಟ್ಸ್ ಹಾಕೊಂಡ್ಬರ್ತೀನಿ, ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ಬರ್ತೀನಿ ಅಂತ ಬರ್ತಾರೆ. ಡೋಂಟ್ ರೈಡ್ ವಿತ್ ದಮ್. ಆ್ಯಂಡ್ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಆಲ್ವೇಸ್ ವೇರ್ ಯುವರ್ ಹೆಲ್ಮೆಟ್ಸ್. ಆದಷ್ಟು ನಿಮ್ಗೊಂದು ಗ್ಲೌಸ್ ಹಾಕೊಂಡು ಹೋಗಿ ವಿತ್ ಸಮ್ ಎಕ್ಸ್ಟ್ರಾ protection. Like ನಂದ್ರಲ್ಲಿ I have Knox protection, which is the palm slider. I don't know if you can see, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. These are all the sliders which is protected in that. And why particularly ನಾನು ಈ ಗ್ಲೌಸ್ ತಗೋಬೇಕು ಅಂತ ನಾನು ಯೋಚನೆ ಮಾಡಿದೆ ಅಂತ I will post it on upcoming videos. ಇಲ್ಲ ಒಂದು ಸ್ಪೆಸಿಫಿಕ್ ಆಗಿ ನಾನು ಯೂಸ್ ಮಾಡೋ ಆಕ್ಸೆಸರೀಸ್ ವಿಡಿಯೋ ಮಾಡಿದ್ರೆ I will post it on that as well. Okay, so safety is very very important. Be mindful when you're driving and be aware what is happening around you. ಮಾತಾಡ್ಕೊಂಡೇ ಹೋಗಿ ಎಲ್ಲ ಗುದ್ದುಬಿಟ್ರೆ ಆಮೇಲೆ ತುಂಬ ಕಷ್ಟ. ಓಕೆನಾ? ಸೊ ಫೋರ್ತ್ ಪಾಯಿಂಟ್, ಕಾಪಿಯಿಂಗ್ ಅದರ್ ಕ್ರಿಯೇಟರ್ಸ್. ವೈ ಯು ಶುಡ್ ನಾಟ್ ಕಾಪಿ ಅದರ್ ಕ್ರಿಯೇಟರ್ಸ್ ಅಂದರೆ, ಒಬ್ಬರು ಒಂದು ಮಾಡ್ತಾ ಇದ್ದಾರಾ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ವೈ? ಬಿಕಾಸ್ ಅದಕ್ಕೆ ಆಲ್ರೆಡಿ ಒಬ್ರು ಇದ್ದಾರಲ್ವ, ನೀವೇನಕ್ಕೆ ತಿರ್ಗಾ ಅಲ್ಲಿ, ಕರೆಕ್ಟಾ? ಇವಾಗ ಜಸ್ಟ್ ಇಮ್ಯಾಜಿನ್ ಒಂದು ಪರ್ಸನ್ ಇದ್ದಾರೆ, ಸರಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಮೈ ಸೆಲ್ಫ್.
ನಾನು ಬಂದ್ಬಿಟ್ಟು ಒಂದು ಚಾನಲ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಲೆಟ್ಸ್ ಸೇ ಒಂದು ಕುಕಿಂಗ್ ಚಾನಲ್. ಓಕೆ, ಅವ್ರು ಬಂದ್ಬಿಟ್ಟು ಆಲ್ರೆಡಿ ವೀಡಿಯೋಸ್ ಕರೆಕ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಿಲ್ ಐ ಗೋ ಅಂಡ್ ಲುಕ್ ಫಾರ್ ಸಮ್ ಅದರ್ ಕುಕಿಂಗ್ ಚಾನಲ್? ಐ ಮೈಟ್, ಇಫ್ ದಟ್ ಈಸ್ ಎ ಡಿಫ್ರೆಂಟ್ ರೆಸಿಪಿ ಆರ್ ಬೇರೆ ರೀಜನ್ ಇಂದ ಮಾಡ್ತಾ ಇದ್ದಾರೆ ಅಂದರೆ ಐ ಮೈಟ್ ಲುಕ್. ಬಟ್ ಈ ಒಂದು ಚಾನಲಲ್ಲಿ ನನಗೆ ಬೇಕಾಗಿರೋದಷ್ಟು ಐ ಆಮ್ ಸ್ಟಿಲ್ ಗೆಟಿಂಗ್ ಇಟ್. ವಿಲ್ ಐ ಗೋ ಅಂಡ್ ವಾಚ್ ಅದರ್ ಕ್ರಿಯೇಟರ್? ನೋ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಸಿಗ್ತಾ ಇದೆ ಅಲ್ವಾ. ವೈ ವಿಲ್ ಐ ಗೋ ಅಂಡ್ ವಾಚ್ ಸಮನ್ ಎಲ್ಸ್? ಕರೆಕ್ಟಾ? ಸೊ ಅದೇ ಥರನೇ ಪೀಪಲ್ ಮೈಂಡ್ ಸೆಟ್. ಓಕೆನಾ, ದೇರ್ ಆರ್ ಪೀಪಲ್ ಹೂ ಮೈಟ್ ಸಪೋರ್ಟ್ ಎವ್ರಿ ಒನ್, ಬಟ್ ಆ್ಯಂಡ್ ದೇರ್ ಆರ್ ಪೀಪಲ್ ಹೂ ಮೈಟ್ ಲೈಕ್ ಸ್ಪೆಸಿಫಿಕಲಿ ವಾಚ್ ಒನ್ ಪರ್ಸನ್ಸ್ ಕಾಂಟೆಂಟ್. ಇವರೊಬ್ಬರು ನೋಡ್ತಾ ಇದ್ದೀನಿ, ಇದು ಮಾತ್ರ ಸಾಕು ಅಂತ ಇರ್ತಾರೆ ಸ್ವಲ್ಪ ಜನ. ಸೊ ಆ ಸ್ಪೇಸಲ್ಲಿ ನೀವು ಹೋಗ್ಬಿಟ್ಟು ತಿರ್ಗಾ ನಾನು ಇದನ್ನೇ ಮಾಡ್ತೀನಿ ಅಂದರೆ ಮೈಟ್ ನಾಟ್ ವರ್ಕ್ಔಟ್ ಸಮ್ಟೈಮ್ಸ್. ಸಿ, ದೇರ್ ಆರ್ ಮೆನಿ ಮೋಟೋ ವ್ಲಾಗರ್ಸ್. ನಾನು ಬಂದ್ಬಿಟ್ಟು ಸರ್ ಪೆಟ್ರೋಲ್ ಬೇಕಾ ಸರ್, ಅಣ್ಣ ಪೆಟ್ರೋಲ್ ಬೇಕಾನ ಅಂತ ಕೇಳ್ಬೋದು. ಬಟ್ ಐ ಡೋಂಟ್ ವಾಂಟ್ ಟು ಡೂ. ಐ ವಾಂಟ್ ಟು ಎಜುಕೇಟ್ ಪೀಪಲ್ ಆನ್ ಹೌ ಟು ಬಿ ಮೋರ್ ಕೇರ್ಫುಲ್ ವೈಲ್ ಡ್ರೈವಿಂಗ್. ಮೋಟೋ ವ್ಲಾಗಿಂಗಲ್ಲಿ ಏನೇನು ಕಷ್ಟ ಇದೆ, ಐ ವಾಂಟ್ ಪೀಪಲ್ ಟು ಬಿ ಎಜುಕೇಟೆಡ್ ಅಬೌಟ್ ದ್ಯಾಟ್ ಆಸ್ ವೆಲ್. ತುಂಬ ಜನ ಇದ್ದಾರೆ, ವರ್ಲ್ಡ್ ಟ್ರಾವೆಲ್ ಮಾಡೋರು, ಆಲ್ ಇಂಡಿಯಾ ಟ್ರಾವೆಲ್ ಮಾಡೋರು, ಈ ಥರ ಎಲ್ಲ ಇದ್ದಾರೆ. ಬಟ್ ಐ ವಾಂಟ್ ಟು ಎಜುಕೇಟ್ ಪೀಪಲ್ ಆನ್ ಹೌ ಟು ಡ್ರೈವ್ ಆ್ಯಂಡ್ ಹೌ ಟು ಡ್ರೈವ್ ರೆಸ್ಪಾನ್ಸಿಬಿಲಿ. ಐ ಆಲ್ವೇಸ್ ಟೆಲ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಅಂತ. ವೈ, ಅದು ಬಂದ್ಬಿಟ್ಟು ಬೇರೆಯವ್ರಿಗೆಲ್ಲ ಅಲ್ಲ, ನಿಮಗೇನೆ ನಾನು ಹೇಳ್ತಾ ಇರೋದು, ಫಾರ್ ಯುವರ್ ಓನ್ ಸೇಫ್ಟಿ. ಇಲ್ಲಿ ನೋಡಿ, ಐ ಡೋಂಟ್ ನೋ ಇಫ್ ಯು ಗೈಸ್ ಆರ್ ಏಬಲ್ ಟು ಸಿ, ಬಟ್ ಅಲ್ಲಿಂದ ಗಾಡಿ ಬರ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಹೋಗಿ ಅಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಇದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಐ ಸ್ಟಿಲ್ ಟೆಲ್ಲಿಂಗ್ ಇನ್ ದಿಸ್ ವಿಡಿಯೋ ಆಸ್ ವೆಲ್. ಅಲ್ಲಿ ನೋಡಿ ಕಾರ್ ಬರ್ತಾ ಇದೆ, ಪ್ಲೀಸ್ ಡೋಂಟ್ ಗೋ ಅಂಡ್ ಬ್ಲಾಕ್ ಹಿಮ್. ಆ್ಯಂಡ್ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ನ ಫಾಲೋ ಮಾಡಿ, ಬಟ್ ಡೋಂಟ್ ಕಾಪಿ ದಮ್. ಅವ್ರು ಎಕ್ಸಾಕ್ಟ್ಲಿ ಏನು ಹೇಳ್ತಾರೋ ಅದನ್ನು ತಿರ್ಗಾ ನೀವು ಬಂದು ಹೇಳ್ಬೇಡಿ. ಅವ್ರು ಎಕ್ಸಾಕ್ಟ್ಲಿ ಏನು ಟಾಪಿಕ್ ಕವರ್ ಮಾಡಿದಾರೋ ಅದನ್ನೇ ತಿರ್ಗಾ ನೀವು ಡೋಂಟ್ ಟ್ರೈ ಟು ರೆಪ್ಲಿಕೇಟ್. ಯು ಕ್ಯಾನ್ ಯೂಸ್ ದಿ ಐಡಿಯಾಸ್, ಯು ಕ್ಯಾನ್ ಟೇಕ್ ದಿ ಇನ್ಸ್ಪಿರೇಷನ್, ಬಟ್ ಡೋಂಟ್ ರೆಪ್ಲಿಕೇಟ್ ಇಟ್. ಪೆಟ್ರೋಲ್ ಬೇಕಾನಾ, ಗಾಡಿ ತೊಗೊಂಡ್ಬೇಕಾನಾ? ಬೇಡ, ಆಲ್ರೆಡಿ ಅದೆಲ್ಲ ಮಾಡೋಕೆ ಒಬ್ರು ಇದ್ದಾರೆ. ವೈ ಡು ಯು ನೀಡ್ ಟು ಬಿ ದಟ್ ಒನ್ ಮೋರ್ ಪರ್ಸನ್? ಟೆಲ್ ಮಿ. ನಾನು ಅವ್ರ ಬಗ್ಗೆ ಮಾತಾಡಿ ಫೇಮಸ್ ಆಗಬೇಕು ಅಂತ ಮಾಡ್ತಾ ಇದ್ದೀನಿ ಅಂತಲ್ಲ, ನನಗೇನಿಲ್ಲ. ಐ ಆಮ್ ಗೆಟಿಂಗ್ ದಟ್ ಸೇಮ್ 30 to 50 ವ್ಯೂಸ್ ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಓಕೆ, ಒಬ್ಬರ ಬಗ್ಗೆ ಮಾತಾಡ್ಬಿಟ್ಟೆ ನನಗೆ ಫೇಮ್ ಬೇಕು ಅಂತೆಲ್ಲ ಏನೂ ಇಲ್ಲ. ಐ ಆಮ್ ಜಸ್ಟ್ ಪಾಯಿಂಟಿಂಗ್ ಔಟ್ ಸಮ್ ಮಿಸ್ಟೇಕ್ಸ್ ದಟ್ ಪೀಪಲ್ ಡೂ ವೆನ್ ದೇ ಆರ್ ಸ್ಟಾರ್ಟಿಂಗ್ ಮೋಟೋ ವ್ಲಾಗಿಂಗ್ ಚಾನಲ್. ಓಕೆ, ಸೊ ಇದು ಒಂದು ಆಯ್ತಾ. ಫಿಫ್ತ್ ಪಾಯಿಂಟ್, ಆ್ಯಂಡ್ ದಿಸ್ ಕುಡ್ ಬಿ ದಿ ಲಾಸ್ಟ್ ಪಾಯಿಂಟ್, ಆಡಿಯನ್ಸ್ ಎಂಗೇಜ್ಮೆಂಟ್. ನೀವೊಂದು ಪೋಸ್ಟ್ ಮಾಡಿದ್ರಿ, ಹಂಗೆ ಬಿಟ್ಬಿಡ್ಬೇಡಿ ಅದನ್ನು. ಟ್ರೈ ಟು ಎಂಗೇಜ್ ವಿತ್ ಯುವರ್ ಆಡಿಯನ್ಸ್. ಟ್ರೈ ಟು ಎಂಗೇಜ್ ಇನ್ ದ ಸೆನ್ಸ್, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತಾನೆ, ನಾವು ನೀವು ಅಂತೀನಿ, ಏನಕ್ಕೆ ಹೇಳಿ? ಐ ಆಮ್ ಟಾಕಿಂಗ್ ಟು ಯು ಗೈಸ್. ಓಕೆ, ದಿಸ್ ಇಸ್ ಆಲ್ಸೋ ಆನ್ ಎಂಗೇಜ್ಮೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಷ್ಟಕ್ಕೆ ಬಿಟ್ಬಿಡ್ಬೇಡಿ. ಜಸ್ಟ್ ಟ್ರೈ ರೆಸ್ಪಾಂಡಿಂಗ್ ಬ್ಯಾಕ್ ಟು ಪೀಪಲ್ ಹೂ ಲೈಕ್ ವಾಚ್ ಯೋರ್ ಕಂಟೆಂಟ್ ಆ್ಯಂಡ್ ಕಮೆಂಟ್ ಆನ್ ಯುವರ್ ವಿಡಿಯೋ. ಸೊ ಅದೆಲ್ಲ ಎಂಗೇಜ್ಮೆಂಟ್ ಇಟ್ಕೊಳ್ಳಿ. ಲೆಟ್ಸ್ ಬಿಲ್ಡ್ ಎ ಗುಡ್ ರ್ಯಾಪೋ ವಿತ್ ಪೀಪಲ್. ನನ್ನ ಕಮೆಂಟ್ ಸೆಕ್ಷನ್ ಹೋಗಿ ನೋಡಿ, ಯು ವಿಲ್ ಫೈಂಡ್ ಮೈ ರಿಪ್ಲೈಸ್ ಆನ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್. ಸೊ ಈ ಥರ ಜಸ್ಟ್ ಬಿಲ್ಡ್ ಕನೆಕ್ಷನ್, ಬಿಲ್ಡ್ ಗುಡ್ ರ್ಯಾಪೋ, ಸೊ ದಟ್ ನಿಮ್ಮ ಆಡಿಯನ್ಸು ಓಕೆ ಇವ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಹಿ ಈಸ್ ಲಿಸ್ನಿಂಗ್ ಟು ಅಸ್ ಅಂತ ಒಂದಿರುತ್ತೆ ಅವ್ರ ಮೈಂಡಲ್ಲೂ. ಇವ್ರು ಕಮೆಂಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ ಅಪ್ಪ ಅಂತ. ಐ ಹ್ಯಾವ್ ಸೀನ್ ಮೆನಿ ಕ್ರಿಯೇಟರ್ಸ್ ವೇರ್ ನಾನು ಒಂದು ಸ್ಪೆಸಿಫಿಕ್ ಕ್ವೆಶನ್ ಕೇಳಿ ಅದನ್ನು ಇಗ್ನೋರ್ ಮಾಡಿರೋದು ನೋಡಿದ್ದೀನಿ. ಆ್ಯಂಡ್ ಫ್ರಮ್ ದೆನ್ ಐ ಸ್ಟಾರ್ಟೆಡ್ ಇಗ್ನೋರಿಂಗ್ ದೆಮ್ ಆಸ್ ವೆಲ್. ವೆನ್ ಯು ಆರ್ ಟ್ರೈಯಿಂಗ್ ಟು ಗ್ರೋ, ಯು ವಿಲ್ ಡೆಫಿನೆಟ್ಲಿ ಫಾಲೋ ಸಮ್ವನ್ ಇಲ್ವಾ? ಅವರಿಂದ ನಿಮಗೆ ಟಿಪ್ಸ್ ಬೇಕಂತ ನೀವು ಕೇಳಿದ್ರೆ ಒಂದು ಕ್ವೆಶನ್. ನಾನು ಒಂದು 2-3 ಜನ ನೋಡಿದ್ದೆ. ಓಕೆ, ಅದರಲ್ಲಿ ನಾರ್ತ್ ಇಂಡಿಯನ್ ಮೋಟೋ ವ್ಲಾಗರ್ಸ್ ಬೈಕಿಂಗ್ ಗೇರ್ಸ್ ಎಲ್ಲ ರಿವ್ಯೂ ಮಾಡ್ತಾರೆ ಒಬ್ರು. ಸೊ ಐ ಯೂಸ್ ಟು ಫಾಲೋ ಹಿಮ್. ಬಟ್ ಒಂದು ಗ್ರೋಯಿಂಗ್ ಮೋಟೋ ವ್ಲಾಗರ್ಗೆ ಒಂದು ಟಿಪ್ಸ್ ಕೇಳಿದಾಗ ವೆನ್ ದೇ ಆರ್ ನಾಟ್ ರೆಡಿ ಟು ಹೆಲ್ಪ್ ಯು, ವೈ ಡು ಯು ಹ್ಯಾವ್ ಟು ಫಾಲೋ ದಮ್? ನಾನು ಬಿಗ್ ಬಿಯರ್ ಬ್ಯಾಂಗ್ಳೂರ್ ಮಿಸ್ಟರ್ ಬಾಸ್ಕಿ ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಅವರು ಅಷ್ಟೇ, ವೆನ್ ಎವರ್ ಐ ಕಮೆಂಟ್ ಸಮಥಿಂಗ್ ಹಿ ಯೂಸ್ ಟು ರೆಸ್ಪಾಂಡ್ ಟು ಮಿ. ಸೊ ಇಂಥವ್ರನ್ನ ಫಾಲೋ ಮಾಡಿ, ಅಂಥವ್ರನ್ನ ಬಿಟ್ಬಿಡಿ. ಆ್ಯಂಡ್ ಫಾರ್ ಪೀಪಲ್ ಹೂ ಆರ್ ಸ್ಟಾರ್ಟಿಂಗ್ ಮೋಟೋ ವ್ಲಾಗಿಂಗ್ ಆರ್ ವಾಟ್ ಎವರ್ ಚಾನಲ್, ಕೀಪ್ ಯುವರ್ ಆಡಿಯನ್ಸ್ ಎಂಗೇಜ್ಡ್. ನೀವು ಎಷ್ಟಕ್ಕೆಷ್ಟು ಎಂಗೇಜ್ ಮಾಡ್ತೀರೋ ಅವ್ರ ಜೊತೆ, ಲೈಕ್ ಇನ್ ಕಮೆಂಟ್ಸ್, ಅವ್ರಿಗೊಂದು ಇಂಟ್ರೆಸ್ಟ್ ಬರುತ್ತೆ. ಓಕೆ, ಇವರೇನೋ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ, ಲೆಟ್ ಅಸ್ ಲಿಸನ್ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ. ಸೊ ವಾಟ್ ಆಲ್ ಡಿಡ್ ವಿ ಲರ್ನ್ ಟುಡೇ? ಫಸ್ಟ್ ಒನ್, ಡೋಂಟ್ ಇಗ್ನೋರ್ ದಿ ಆಡಿಯೋ ಕ್ವಾಲಿಟಿ. ಸೆಕೆಂಡ್, ಸ್ಟಾಪ್ ಕಾಪಿಂಗ್ others. Third, engage with your audience. Fourth, don't ignore safety while motovlogging. And fifth, not planning your trips or topics. So ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ವೆನ್ ಯು ಸ್ಟಾರ್ಟಿಂಗ್ ಯುವರ್ ಚಾನಲ್, ಯುಟಿಲೈಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಆಸ್ ಯೂಶುವಲ್, ಐ ಆಮ್ ಇನ್ಸೈಡ್ ಮೈ ಕ್ಯಾಂಪಸ್ ಆ್ಯಂಡ್ ಐ ವಿಲ್ ರೀಚ್ ಮೈ ಬಿಲ್ಡಿಂಗ್ ಇನ್ few minutes and I will see you guys in the next video. Until then, bye bye from Loki's Ride. Drive safe and drive responsibly. Take care. Bye bye. Hava mudu and abdin hode. Vaisaine pona pinna anganga no varanda.